ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೋಗೇಲೇ ನೀನು ಹೋಗು ಅವೆಲ್ಲ ಕೇಳಿದಾಗ ಹೇಗಿತ್ತು ನಿಮ್ಮ ಮನಸ್ಸಿಗೆ? ಆ್ಯಂಡ್ ಲಾಸ್ಟ್ ಅಂತೂ ಎಲ್ಲರೂ ನಿಮಗೆ ಬೈತಾ ಇದ್ದಾಗ ಆ ನೀರು ಹಾಕೋ ಟೈಮಲ್ಲಿ ಇವನ್ನ ನಮ್ಮ ಕಣ್ಣುಗಳಲ್ಲೂ ನೀರು ಬಂತು. ಆ ಧೈರ್ಯ ಗಟ್ಟಿ ಐ ಥಿಂಕ್ ನಿಮ್ಮ ತಂದೆನೇ ಪವರಾಗಿ ಬಂದು ನಿಮ್ಮ ಜೊತೆ ನಿಂತರೆ ಹೇಗೆ? ಮೇಡಮ್, ನನಗಂತೂ ನಿಜವಾಗ್ಲೂ ಹೇಗೆ ಅನ್ನಿಸ್ಬಿಟ್ಟಿತ್ತು ಅಂದರೆ, ಡೂ ಆರ್ ಡೈ ಅಂತಾರಲ್ಲ, ಕೊನೆ ಮೂಮೆಂಟಲ್ಲಿ ನನಗೆ ಒಂದು ಛಲ ಹೇಗೆ ಬಂತು ಅಂದರೆ, ಇಡೀ ಮನೆ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ. ತಂದು ಖಾರದ ಪುಡಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿ, ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ ಹೋಗಿ ಕಚ್ಗುಳಿ ಕೊಡಿ, ಆಮೇಲೆ ತಟ್ಟೆ ತೊಗೊಂಬಂದು ಜೋರಾಗಿ ಕಿವಿ ಹತ್ರ ಸೌಂಡ್ ಮಾಡಿ, ಆಮೇಲೆ ಇನ್ನು ಕೆಲವ್ರು ಇನ್ನೂ ಜೋರಾಗಿ ನೀರು ಹಾಕಿ, ಇಡೀ ಮನೆ ಅಲ್ಲಿ ಇದ್ದಂತಹ ಬಹುಶಃ 8 ಜನ ಇದ್ರು 10 ಜನ ಇದ್ರು, ನಂಗೆ ನೆನಪಿಲ್ಲ, ಇಡೀ ಮನೆ ಹೇಳ್ತಾ ಇದ್ದಾರೆ ಅವ್ರು ಕೈ ಬಿಡಬೇಕು, ನೀವು ನೀರು ತಂದು ಹೆಂಗೆ ಹಾಕ್ತಿರೋ ಹಾಕಿ ಅಂತ ಫುಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಆ ಛಲ ಆ ಹಠ ನನಗೆ ನಿಜವಾಗ್ಲೂ ನಮ್ಮ ತಂದೆನೇ ನನ್ನ ಜೊತೆಗೆ ಇದ್ರು ಅನ್ಸತ್ತೆ. ನಾನು ಬಿಡಲಿಲ್ಲ. ಅಪ್ಪ ಏನು ಹೇಳಿ, ಈಸ್ ಹ್ಯಾಪಿ, ಈಸ್ ಪ್ರೌಡ್. ಅಲ್ಲಿ ಒಂದು ಯುದ್ಧ ಆದರೆ ಅಲ್ಲಿಂದ ಬಂದಮೇಲೆ ಇದೆಯಲ್ಲ ಮೇಡಮ್, ಈ ಕಾಮೆಂಟ್ಸು ಇದೆಲ್ಲ ತೊಗೊಳೋದಿದೆಯಲ್ಲ ತುಂಬ ಕಷ್ಟ. ಸೊ ನಾನು ಯಾವಾಗಲೂ ಛಲದಿಂದನೇ ಬದುಕಿದ್ದೀನಿ. ನಾನು ಏನೇ ಇದ್ದರೂ ಮೇಡಮ್, ನನ್ನ ಬದುಕು ನೋಡೋ ಜನ ಈ ಸಲ ಏನೋ ತುಂಬ ಇದು ಮಾಡಿ ಹೇಳ್ತಿದ್ರಂತೆ, ಬಡವರು ವಸು ಶ್ರೀಮಂತರು ಅಂತೆಲ್ಲ ಏನೇನೋ ಹಾಕ್ತಿದ್ರಂತೆ. ನಾನು ಒಂದು ಹೇಳ್ತೀನಿ, ಯಾವತ್ತೂ ಆ ಅಹಂಕಾರದಿಂದ ನಾನು ಬದುಕಿಲ್ಲ. ನನ್ನ ಬಿಗ್ ಬಾಸ್ ಮನೆ ಒಳಗಡೆ ನಾನೊಂದು ಹೆಣ್ಣು ಮಕ್ಕಳು ತುಂಬ ಗೌರವಿತವಾಗಿ ಬದುಕಬೇಕು ಅಂತ ಹೇಳಿ ತುಂಬ ಗಟ್ಟಿತನದಿಂದ ಬದುಕಿದ್ದೀನಿ. ಅದು ಅವ್ರಿಗೆ ಅಹಂಕಾರವಾಗಿ ಕಾಣಿಸಿದ್ರೆ ಅದು ಅವ್ರು ನೋಡಿರೋ ರೀತಿ ಅಷ್ಟೇ. ಬಟ್ ಯಾವತ್ತೂ ನನ್ನ ಲೈಫಲ್ಲಿ ನನಗೆ ದುಡ್ಡಿದೆ, ಐಷಾರಾಮಿ ಬದುಕಿದೆ ಅಂತ ನಾನು ಯಾವತ್ತೂ ಅದನ್ನು ನಾನು ಹೇಳ್ದವಳೆ ಅಲ್ಲ. ಯಾವಾಗಲೂ ನಾನು ಇರೋ ಅಂಥ ಜನಗಳು, ನಾನು ಯಾರ ಮಧ್ಯೆ ಇರ್ತೀನಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾಕಂದರೆ ಯಾರು ಶ್ರೀಮಂತರ ಸ್ನೇಹಿತರು ನನಗಿಲ್ಲ. ನಾನು ಇರೋ ಅಂಥ ಜನಗಳು ಯಾವಾಗಲೂ ಕೂಡ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಸ್ಪಂದಿಸ್ತಾ ಇರ್ತೀನಿ. ಎಲ್ಲೇ ನೀವು ನನ್ನನ್ನು ನೋಡಿದ್ರೂ ಇಂಥ ಐಷಾರಾಮಿ ಬದುಕನ್ನು ಮಾಡಿರೋದಾಗಲಿ, ಈ 10 ಬೌನ್ಸರ್ಗಳನ್ನ ಹಾಕ್ಕೊಂಡು ಏನೇನೋ ಮಾಡ್ತಾರೆ ಈಗ ಈ ಶೋಕಿಗಳು, ಅದು ಯಾವುದೂ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ. ಸರಳವಾಗಿ ಬದುಕಬೇಕು ಅನ್ನೋದೇ ನನ್ನ ಸಿದ್ಧಾಂತ. ಬಟ್ ಗಟ್ಟಿತನದಿಂದ ಬದುಕಬೇಕು, ಯಾವತ್ತೂ ಎಲ್ಲೂ ಬಿಟ್ಕೊಡ್ಬಾರ್ದು. ನಮ್ಮನ್ನು ನಾವು ಬಿಟ್ಕೊಟ್ರೆ ಅಲ್ಲಿಗೆ ಮುಗೀತು ಅಂತ ನಾನು ತುಂಬ ಗಟ್ಟಿತನದಿಂದ ಬದುಕಿದ್ದೀನಿ. ಅದು ಕೆಲವ್ರಿಗೆ ಅಹಂಕಾರ ಅಂತ ಅನಿಸಿರ್ಬೋದು, ಅದನ್ನು ಬೈಫಿಕೇಟ್ ಮಾಡಿರ್ಬೋದು, ಅದನ್ನು ಐ ಡೋಂಟ್ ಬಾದರ್ ಅಬೌಟ್ ಇಟ್. ಇನ್ನು ಮುಂದೆ ನನ್ನ ಜೀವನವನ್ನು ನಾನು ಹೇಗೆ ಕಟ್ಕೋತೀನಿ, ಬಿಗ್ ಬಾಸ್ ಮನೆ ತುಂಬ ಕಲಿಸಿದೆ ನನಗೆ. ಕಟ್ಕೋತೀನಿ ಅನ್ನೋದು ಒಂದು ಹಿಸ್ಟ್ರಿ ಆಗಬೇಕು ಅನ್ನೋದು ನನಗೆ ಆಸೆ. ಕಾವ್ಯ ಬಗ್ಗೆ ಹೇಳೋದು ಹೌದು, ಕಾವ್ಯ ಏನು ನೋ ಹಾರ್ಡ್ ಫೀಲಿಂಗ್ಸ್ ಮೇಡಮ್, ಒಳ್ಳೆ. ಎಸ್ ಫೈನಲಿ